ಉತಂಕನು ಮಹರ್ಷಿ ವೇಷ್ಟನ ಶಿಷ್ಯ. ಗುರುಕುಲದಲ್ಲಿ ಸೇವೆ, ಶಿಸ್ತು ಮತ್ತು ತಪಸ್ಸಿನಿಂದ ಅವನು ಗುರುಗಳ ಅಪಾರ ಪ್ರೀತಿಗೆ ಪಾತ್ರನಾಗಿದ್ದನು. ಗುರುಸೇವೆ ಪೂರ್ಣವಾದಾಗ ಗುರು ಮತ್ತು ಗುರುಪತ್ನಿಯಿಂದ ಆಶೀರ್ವಾದ ಪಡೆದು ಹೊರಡುವ ಸಮಯವಾಯಿತು. ಗುರುಪತ್ನಿ ಉತಂಕನಿಗೆ ಹೇಳಿದರು, ನನಗೆ ಗುರುದಕ್ಷಿಣೆಯಾಗಿ ರಾಜ ಪೌಷ್ಯನ ಪತ್ನಿಯ ಬಳಿಯಿರುವ ದಿವ್ಯ ಮಣಿಗಳನ್ನು ತಂದುಕೊಡು. ಗುರುವಿನ ಮಾತೆಂದರೆ ದೇವವಾಕ್ಯ. ಉತಂಕನು ಹೊರಟನು. ಪೌಷ್ಯರಾಜ ಮತ್ತು ಅವನ ಪತ್ನಿ ಧರ್ಮನಿಷ್ಠರಾಗಿದ್ದರು. ಉತಂಕನ ಉದ್ದೇಶ ತಿಳಿದು ಅವರು ಮಣಿಗಳನ್ನು ಸಂತೋಷದಿಂದ ನೀಡಿದರು. ಮಣಿಗಳನ್ನು ಹೊತ್ತು ಗುರುಕುಲದತ್ತ ಹೊರಟ ಉತಂಕ ದಣಿವಿನಿಂದ ಮಾರ್ಗಮಧ್ಯೆ ಸ್ವಲ್ಪ ವಿಶ್ರಾಂತಿಗೆ ಕುಳಿತನು. ಅಷ್ಟರಲ್ಲಿ ಒಬ್ಬ ಭಿಕ್ಷುಕನು ಬಂದನು. ಭಿಕ್ಷುಕನ ವೇಷದಲ್ಲಿದ್ದವನು ನಾಗರಾಜ ತಕ್ಷಕ. ಅವನು ಮಣಿಗಳನ್ನು ಬೇಡಿದನು. ಉತಂಕನು ನಿರಾಕರಿಸಿದ ಕ್ಷಣದಲ್ಲೇ ತಕ್ಷಕ ತನ್ನ ನಿಜರೂಪ ತಾಳಿ ಮಣಿಗಳನ್ನು ಕಸಿದುಕೊಂಡು ಪಾತಾಳಲೋಕದಲ್ಲಿ ಅಡಗಿದನು. ಮಣಿಗಳನ್ನು ಕಳೆದುಕೊಂಡ ಉತಂಕ ದುಃಖ ಮತ್ತು ಕ್ರೋಧದಿಂದ ನಡುಗಿದನು. ಅವನು ನಾಗವಂಶದ ಮೇಲೆ ಶಾಪ ನೀಡಲು ಮುಂದಾದನು. ಅಷ್ಟರಲ್ಲಿ ದೇವೇಂದ್ರ ಇಂದ್ರನು ಪ್ರತ್ಯಕ್ಷನಾಗಿ ಉತಂಕನಿಗೆ ಶಾಂತಿ ಉಪದೇಶಿಸಿದನು. ನಂತರ ಅವನನ್ನು ಪಾತಾಳಲೋಕಕ್ಕೆ ಕರೆದೊಯ್ದನು. ಅಶ್ವದೇವನ ಸಹಾಯದಿಂದ ಉತಂಕನು ನಾಗಲೋಕ ಪ್ರವೇಶಿಸಿದನು. ಅಲ್ಲಿ ತಕ್ಷಕನೊಂದಿಗೆ ಮುಖಾಮುಖಿಯಾದನು. ತಪಸ್ಸಿನ ಶಕ್ತಿಯಿಂದ ಮಣಿಗಳನ್ನು ಮರಳಿ ಪಡೆದನು. ಉತಂಕನು ಮಣಿಗಳನ್ನು ಗುರುಪತ್ನಿಗೆ ಸಮರ್ಪಿಸಿದನು. ಗುರುಗಳ ಆಶೀರ್ವಾದಕ್ಕೆ ಪಾತ್ರನಾದನು. ಆದರೆ ತಕ್ಷಕನ ಮೋಸ ಅವನ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಅದೇ ವೈರತ್ವವೇ ಮುಂದೆ ಜನಮೇಜಯನ ಸರ್ಪಯಾಗಕ್ಕೆ ಕಾರಣವಾಯಿತು.